ಬೆಟ್ಟದ ಮೇಲೆ ನಡೆಯುವಂತಹ ಈ ಒಂದು ಆರಾಧನೆ ಅಪ್ಪ ನಿನ್ನ ಹಸ್ತಗೊಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮನ ಬಲದಿಂದ ನೀನು ತುಂಬಿಸಿ ಪರಲೋಕದ ದ್ವಾರವನ್ನು ತೆರೆದು ತಂದೆಯಾದ ದೇವರ ಆತ್ಮನಿಂದ ಅಪ್ಪ ನಿನ್ನ ಅಭಿಷೇಕ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರಂಭದಿಂದ ಅಂತ್ಯದವರೆಗೂ ಅಪ್ಪ ನಿನಗೆ ಮಾತ್ರ ಮಹಿಮೆಯಾಗಲಿ ದೇವರೇ. ನಿನ್ನ ವಾಕ್ಯಗಳ ಪ್ರಸಾರವಾಗಲಿ ಕರ್ತನೆ. ಅಪ್ಪ ಅನೇಕ ಜನರು ನಿನ್ನ ವಾಕ್ಯಗಳನ್ನು ಕೇಳಿ ಸ್ವಾಮಿ ಮನಮರುಗುವಂತೆ, ಪಶ್ಚಾತ್ತಾಪ ಪಡುವಂತೆ, ಅಪ್ಪ ರೂಪಾಂತರ ಹೊಂದುವಂತೆ, ದೈವಿಕ ಆಶೀರ್ವಾದವನ್ನಪ್ಪ ಹೊಂದುವಂತೆ ಕೃಪೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. 12ನೇ ಕ್ರೈಸ್ತ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಿದೆ. ಆದುದರಿಂದ ನಾನು ಜಿಲ್ಲಾ ಮೇಲ್ವಿಚಾರಕನಾಗಿ ಹಾಲೊಳ್ಳಿ ಗ್ರಾಮದಲ್ಲಿ ಇರುವಂತ ನಮ್ಮ ಮೆಥಡಿಸ್ಟ್ ಸಭೆಯ ಪಾಸ್ಟರ್ ಮತ್ತು ಅವರ ಕುಟುಂಬ, ಅದೇ ರೀತಿಯಲ್ಲಿ ಎಲ್ಲ ಸಭೆಯ ಹಿರಿಯರು, ಇಲ್ಲಿ ಅನೇಕರು ಇದಕ್ಕಾಗಿ ನೀವು ಶ್ರಮ ವಹಿಸ್ತಾ ಇದ್ದಾರೆ. ಅನೇಕರು ದೇಣಿಗೆಗಳನ್ನು ಕೊಟ್ಟಿದ್ದೀರಿ. ಹೋದ ವರ್ಷ ಈ ರೀತಿಯಾಗಿರಲಿಲ್ಲ, ಈ ವರ್ಷ ಸ್ವಲ್ಪ ಚೇಂಜ್ ಆಗಿದೆ ಕಟ್ಟೆ. ಮತ್ತೆ ಅದೇ ರೀತಿಯಲ್ಲಿ ನೀವು ಕೂತ್ಕೊಳ್ಳುವಂತ ಜಾಗ ಸ್ವಲ್ಪ ವಿಸ್ತಾರವಾಗಿದೆ. ಆದ್ರಿಂದ ಇದಕ್ಕಾಗಿ ದೇಣಿಗೆ ಕೊಟ್ಟಂತ ಪ್ರತಿಯೊಬ್ಬರನ್ನ ನಾವು ತಂದೆಯಾದಂತ ದೇವರ ನಾಮದಲ್ಲಿ ಅಭಿನಂದಿಸ್ತೇವೆ. ದೇವರು ನಿಮ್ಮನ್ನ ಇನ್ನೆಚ್ಚಾಗಿ ಆಶೀರ್ವದಿಸಲಿ, ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ ನಾವು ತಂದೆಯಾದ ದೇವರ ನಾಮದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಾಮುಖ್ಯತೆ ಕೊಡೋಣ, ವಾಕ್ಯವನ್ನು ಮಾತ್ರ ಗೌರವಿಸೋಣ. ನಾನು ಇವತ್ತು ಹೇಳುವಂತ ಅಸಾಧ್ಯವೋ ಅದನ್ನ ಸಾಧ್ಯವಾಗಿಸಲಿಗೆ ಅಥವಾ ವಿಜ್ಞಾನಿಗಳಿಗೆ ಅಸಾಧ್ಯವಾದಂತ ಕ್ರಿಯೆಗಳನ್ನ ಸಾಧನೆ ಮಾಡುವಂತ ಅಥವಾ ಸಾಧ್ಯವಾಗಿಸುವಂತವರೇ ದೇವರು ಎಂಬುದಾಗಿ ನಾವು ಈ ದಿನದಲ್ಲಿ ನೋಡಿಕೊಳ್ಳೋಣ. ಇಲ್ಲಿ 2 ನಿದರ್ಶನಗಳಿವೆ ನಮ್ಮ